ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅನ್ನೋ ಅರ್ಥದ ಹೇಳಿಕೆಯನ್ನ ನೀಡಿದರು. ಇದೀಗ ಈ ಹೇಳಿಕೆಗೆ ಮತ್ತೊಂದು ಸಾಕ್ಷ್ಯ ಲಭ್ಯವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರಿಗೆ ಎಲ್ಒಸಿ ನೀಡಲಿಕ್ಕೆ ಪ್ರಭಾವಿ ಸಚಿವರೊಬ್ಬರ ಸಂಬಂಧಿಗಳ ಹಸ್ತಕ್ಷೇಪ ಇದೆ, ಕಮಿಷನ್ ಇಲ್ಲದೆ. ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರ ಕೈಗೆ ಕಮಿಷನ್ ಹೋಗದೆ ಗುತ್ತಿಗೆದಾರರಿಗೆ ಎಲ್ಒಸಿ ನೀಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದ ಸದಸ್ಯರು. ನೇರಾನೇರವಾಗಿ ರಾಯರೆಡ್ಡಿ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ರಾಯರೆಡ್ಡಿ ಅವರ ಹೇಳಿಕೆ ಸರಿ ಇದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರೋದು ಸತ್ಯ. ಮುಂದಿನ ದಿನಗಳಲ್ಲಿ ನಾವು ಕೂಡ ದಾಖಲೆ ಸಮೇತ ಎಲ್ಲವನ್ನ ಬಹಿರಂಗ ಪಡಿಸುತ್ತೇವೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದಿಂದ ಗಂಭೀರ ಆರೋಪ ಮಾಡಲಾಗಿದೆ. ಒಂದು ಲೆಟರ್ ಬರೆದಿದ್ದೀರಾ ನೀವು ಡಿ.ಕೆ. ಶಿವಕುಮಾರ್ಗೆ ಮತ್ತು ಸಿಎಂಗೆ ಮತ್ತು ಸತೀಶ್ ಜಾರಕಿಹೊಳಿಗೆ. ಏನ್ ಸರ್ ಅದು ಗುತ್ತಿಗೆದಾರರ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕಾಣದ ಕೈಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಏನ್ ಸರ್ ಆಕ್ಚುಲಿ ಅದು? ಸರ್, ಎಲ್ಲಾ ಇಲಾಖೆಗಳು ಒಬ್ರೊಬ್ರು ನಮ್ಮ ಇಲಾಖೆನ ಕಂಟ್ರೋಲ್ ತಗೊಂಡು ನಡೆಸ್ತಾ ಇದ್ದಾರೆ. ಶ್ರೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕಾಗಿತ್ತು. ಅಲ್ಲೇನಾಗಿದೆ, ಸೀನಿಯಾರಿಟಿ ಮೇಂಟೈನ್ ಮಾಡೋದ್ರಲ್ಲಿ ಸ್ಪೆಷಲ್ ಎಲ್ಒಸಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಸ್ಪೆಷಲ್ ಎಲ್ಒಸಿ ನಲ್ಲಿ ಪೇಮೆಂಟ್ ಮಾಡ್ತಾರೆ. ಸ್ಪೆಷಲ್ ಎಲ್ಒಸಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಶ್ರೇಷ್ಠತೆ ಆಧಾರದ ಮೇಲೆ ಕೊಟ್ರೆ ಯಾವ್ದು ಏನೂ ಇರಲ್ಲ. ಸ್ಪೆಷಲ್ ಎಲ್ಒಸಿ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಬೇಕಾಗುತ್ತೆ. ಸೊ ಅಂತ ಕೆಲಸ ಮಾಡ್ತಾರೆ. ಜಾರಕಿಹೊಳಿ ಸಾಹೇಬರು 3-4 ತಿಂಗಳಿಂದ ಯಾರೋ ಒಬ್ರು ಅವ್ರ ಸಂಬಂಧಿಕರು ಮಧ್ಯದಲ್ಲಿ ಬಂದ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ನಾವು ಏನು ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದಾಗಬಾರ್ದು ಅಂತ ಹೇಳಿ ಒಂದು. ಆಮೇಲೆ ಹಂಗೆ ತಗೊಳ್ಳಿ, DCM ಅವರು ಎಲ್ಲಿ ಚೆಕ್ ಬರೀತಾರೆ, ಯಾರಿಗೆ ಬರೀತಾರೆ, ಸಣ್ಣ ಮತ್ತು ಮಧ್ಯಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಏನು ನೋಡ್ತಾನೆ ಇಲ್ಲ. ಬರೀ ದೊಡ್ಡ ಕಡೆ ನೋಡ್ತಾ ಇದ್ದಾರೆ. 3 ವರ್ಷದಿಂದ ಪೆಂಡಿಂಗ್ ಬಂದಿದ್ದಾರೆ. ಅವ್ರಿಗೆ ಕೊಡ್ಬೇಕಲ್ವಾ, ಅವ್ರಿಗೆ ಮಾಡ್ಬೇಕಲ್ವಾ, ಇದು ಒಂದು. ಆಮೇಲೆ ಮತ್ತೆ ಬೋಸರು ತಗೊಳ್ಳಿ, ಅವ್ರ ಮಗ ನೇರವಾಗಿ ಎಲ್ಲದಕ್ಕೂ ಕೈ ಹಾಕ್ತಾರೆ. ಯಾಕೆ ಇವೆಲ್ಲ ಆಗ್ಬಾರ್ದಲ್ವಾ ಇದು? ಈಗ ಸ್ಪೆಷಲ್ ಎನ್ಒಸಿ ಅಂತಂದ್ರೆ ಅದು ದೇ ಶುಡ್ ಗಿವ್ ಆನ್ ಸೀನಿಯಾರಿಟಿ ಬೇಸಿಸ್ ಮೇಲೆ ಅವ್ರು ಪೇಮೆಂಟ್ ಮಾಡಬೇಕು. ಸೊ ಯಾವ ಇಲಾಖೆನೂ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದೀವಿ, ಮಾನ್ಯ DCM ಸಾಹೇಬ್ರಿಗೂ ಹೇಳಿದೀವಿ. ಯಾರು ಅದ್ರ ಬಗ್ಗೆ ನಮಗೆ ಗಮನ ಹರಿಸ್ತಾ ಇಲ್ಲ. ಸರ್, ಸತೀಶ್ ಜಾರಕಿಹೊಳಿ ಅವರು ಡಿಪಾರ್ಟ್ಮೆಂಟ್ ಲೋಕೋಪಯೋಗ ಇಲಾಖೆಯಲ್ಲಿ ಈಗ ಸ್ಪೆಷಲ್ ಎನ್ಒಸಿ ಅಂದ್ರೆ ಯಾರು ಸರ್? ಅಂದ್ರೆ ಸಂಬಂಧಿಕರು ಬಂದು ಈ ತರ ಮಾಡ್ತಾ ಇದಾರೆ ಏನಂತ ಹೇಳಿದ್ರಲ್ವಾ? ಅದೇ ಸಂಬಂಧಿಕರು, ಅದೇ ಕಾಣದ ಕೈಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ರು ಈಗ ಅದನ್ನ ಸರಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಓಪನ್ ಆಗಿ ಎಲ್ಲ ಹೇಳ್ಬೇಕಾಗುತ್ತೆ ಯಾರು ಏನು ಅಂತ. ಓಕೆ, ಬಟ್ ಈಗ ನಿಮ್ ಬಂದಿದ್ದ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಈ ಎನ್ಒಸಿ ಇಲ್ಲ. ಎಲ್ಲಿ ಗೊತ್ತಾ ಸರ್, ಸತೀಶ್ ಜಾರಕಿಹೊಳಿ ಮಹಾನ್ ಪ್ರಾಮಾಣಿಕರು, ಅವ್ರ ಬಗ್ಗೆ 2 ಮಾತಿಲ್ಲ. ಸರಿ ಆಯ್ತು, ಯಾಕೆ ಬೇರೆ ಯಾಕೆ? ಅಲ್ಲಿ ನೋಡ್ರಿ, ಸೆಕ್ರೆಟರಿ ಏನ್ ನಡೀತಾ ಇಲ್ಲ, ಸೆಕ್ರೆಟರಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, IFI ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಯಾರಿಗೆ ಗೊತ್ತಿದೆಲ್ಲ? ಆ ಸಂಬಂಧಿಕರು ಯಾರು ನಿಮ್ಗೆ ಗೊತ್ತಿದೆ? ಮುಂದೆ ನೀವು ಅದನ್ನ ಹೇಳ್ತೀರಾ ಒಂದ್ ವೇಳೆ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ? 10% ಪ್ರಯಾರಿಟಿ ಮೇಲೆ ಕೊಡ್ತೀವಿ ಅಂದ್ರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರ ಅಂತವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ, ಈಗ ಕೊಡ್ತಾ. ಅದ್ರಲ್ಲಿ ಏನಂತ ಆರೋಪ ಮಾಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದ್ರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕೇನು, ಅವ್ರನ್ನೇ ಕೇಳ್ಬೇಕು. ನಮಗ್ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡ್ಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಅವ್ರು ಪ್ರೂವ್ ಮಾಡ್ಬೇಕು. ಅವ್ರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡ್ಬೇಕು. ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರ ಅವ್ರು ಪ್ರೂವ್ ಮಾಡ್ಬೇಕು. ಈಗೇನಾದ್ರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂತ ಕೆಲಸಗಳು ಸರ್? ಯಾರು ಮಾತಾಡೋಂತ ಅವಶ್ಯಕತೆ ಇಲ್ಲ. ನಾವತ್ತಿ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ಸೊ ಅದು ಅವಶ್ಯ ಬಂದಾಗ ನೋಡೋಣ. ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡ್ಬೇಕಾ, ಏನಾರ ಅವಶ್ಯ ಇದ್ರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ. ಬೇಕಾದ್ರೆ ಯಾವುದೇ ಭ್ರಷ್ಟಾಚಾರ ಏನು ಇಲ್ಲ ಸರ್? ಅದಂತಿ ಪ್ರಶ್ನೆ ಬರೋದಿಲ್ಲ. ಅದು ಒಂದ್ ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡ್ಲಿ ಅಂತಾರೆ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು, ಅದಿದ್ರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ತರಹದ ಬೆಳವಣಿಗೆಗಳು ಇಲ್ಲ ಅನ್ನುವಂತ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಕಾಂಗ್ರೆಸ್ನ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅನ್ನೋ ಅರ್ಥದ ಹೇಳಿಕೆಯನ್ನ ನೀಡಿದರು. ಇದೀಗ ಈ ಹೇಳಿಕೆಗೆ ಮತ್ತೊಂದು ಸಾಕ್ಷ್ಯ ಲಭ್ಯವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಿಡಿದೆದ್ದಿದ್ದಾರೆ ಗುತ್ತಿಗೆದಾರರು. ಗುತ್ತಿಗೆದಾರರಿಗೆ ಎಲ್ಒಸಿ ನೀಡಲಿಕ್ಕೆ ಪ್ರಭಾವಿ ಸಚಿವರೊಬ್ಬರ ಸಂಬಂಧಿಗಳ ಹಸ್ತಕ್ಷೇಪ ಇದೆ, ಕಮಿಷನ್ ಇಲ್ಲದೆ.
ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರ ಕೈಗೆ ಕಮಿಷನ್ ಹೋಗದೆ ಗುತ್ತಿಗೆದಾರರಿಗೆ ಎಲ್ಒಸಿ ನೀಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದ ಸದಸ್ಯರು. ನೇರಾನೇರವಾಗಿ ರಾಯರೆಡ್ಡಿ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ರಾಯರೆಡ್ಡಿ ಅವರ ಹೇಳಿಕೆ ಸರಿ ಇದೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರೋದು ಸತ್ಯ. ಮುಂದಿನ ದಿನಗಳಲ್ಲಿ ನಾವು ಕೂಡ ದಾಖಲೆ ಸಮೇತ ಎಲ್ಲವನ್ನ ಬಹಿರಂಗ ಪಡಿಸುತ್ತೇವೆ ಅಂತ ಹೇಳಿ ಗುತ್ತಿಗೆದಾರರ ಸಂಘದಿಂದ ಗಂಭೀರ ಆರೋಪ ಮಾಡಲಾಗಿದೆ. ಇದು ಒಂದು ಲೆಟರ್ ಬರೆದಿದ್ದೀರಾ ನೀವು ಡಿ.ಕೆ. ಶಿವಕುಮಾರ್ಗೆ ಮತ್ತು ಸಿಎಂಗೆ ಮತ್ತು ಸತೀಶ್ ಜಾರಕಿಹೊಳಿಗೆ. ಏನ್ ಸರ್ ಅದು ಗುತ್ತಿಗೆದಾರರ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕಾಣದ ಕೈಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಏನ್ ಸರ್ ಆಕ್ಚುಲಿ ಅದು? ಸರ್, ಎಲ್ಲಾ ಇಲಾಖೆಗಳು ಒಬ್ರೊಬ್ರು ಈ ನಮ್ಮ ಇಲಾಖೆನ ಕಂಟ್ರೋಲ್ ತಗೊಂಡು ನಡೆಸ್ತಾ ಇದೆ. ಶ್ರೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕಾಗಿತ್ತು. ಅಲ್ಲೇನಾಗಿದೆ, ಸೀನಿಯಾರಿಟಿ ಮೇಂಟೈನ್ ಮಾಡಿದ್ರೆ ಸ್ಪೆಷಲ್ ಎಲ್ಒಸಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ಸ್ಪೆಷಲ್ ಎಲ್ಒಸಿ ನಲ್ಲಿ ಪೇಮೆಂಟ್ ಮಾಡ್ತಾರೆ. ಸ್ಪೆಷಲ್ ಎಲ್ಒಸಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಜ್ಯೇಷ್ಠತೆ ಆಧಾರದ ಮೇಲೆ ಕೊಟ್ರೆ ಯಾವ್ದು ಏನೂ ಇರಲ್ಲ. ಸ್ಪೆಷಲ್ ಎಲ್ಒಸಿ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡಬೇಕಾಗುತ್ತೆ. ಸೊ ಅಂತ ಕೆಲಸ ಮಾಡ್ತಾರೆ. ಜಾರಕಿಹೊಳಿ ಸಾಹೇಬರು 3-4 ತಿಂಗಳಿಂದ ಯಾರೋ ಒಬ್ರು ಅವ್ರ ಸಂಬಂಧಿಕರ ಮಧ್ಯದಲ್ಲಿ ಬಂದ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ನಾವು ಏನು ನಮಗೆ ಹೊರೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅದಾಗಬಾರ್ದು ಅಂತ ಹೇಳಿ ಒಂದು. ಆಮೇಲೆ ಹಂಗೆ ತಗೊಳ್ಳಿ, DCM ಅವರು ಎಲ್ಲಿ ಚೆಕ್ ಬರೀತಾರೆ, ಯಾರಿಗೆ ಬರೀತಾರೆ, ಸಣ್ಣ ಮತ್ತು ಮಧ್ಯಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಏನು ನೋಡ್ತಾನೆ ಇಲ್ಲ. ಬರೀ ದೊಡ್ಡ ಕಡೆ ನೋಡ್ತಾ ಇದ್ದಾರೆ. 3 ವರ್ಷದಿಂದ ಪೆಂಡಿಂಗ್ ಬಿದ್ದಿದೆ. ಅವ್ರಿಗೆ ಕೊಡ್ಬೇಕಲ್ವಾ, ಅವ್ರಿಗೆ ಮಾಡ್ಬೇಕಲ್ವಾ, ಇದು ಒಂದು. ಆಮೇಲೆ ಮತ್ತೆ ಬೋಸರು ತಗೊಳ್ಳಿ, ಅವ್ರ ಮಗ ನೇರವಾಗಿ ಎಲ್ಲದಕ್ಕೂ ಕೈ ಹಾಕ್ತಾರೆ. ಯಾಕೆ ಇವೆಲ್ಲ ಆಗ್ಬಾರ್ದಲ್ವಾ ಇದು? ಈಗ ಸ್ಪೆಷಲ್ ಎನ್ಒಸಿ ಅಂತಂದ್ರೆ ಅದು ದೇ ಶುಡ್ ಗಿವ್ ಆನ್ ಸೀನಿಯಾರಿಟಿ ಬೇಸಿಸ್ ಮೇಲೆ ಅವ್ರು ಪೇಮೆಂಟ್ ಮಾಡಬೇಕು. ಸೊ ಯಾವ ಇಲಾಖೆನೂ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದೀವಿ, ಮಾನ್ಯ DCM ಸಾಹೇಬ್ರಿಗೂ ಹೇಳಿದೀವಿ. ಅದ್ರ ಬಗ್ಗೆ ನಮಗೆ ಗಮನ ಹರಿಸ್ತಾ ಇಲ್ಲ. ಸರ್, ಸತೀಶ್ ಜಾರಕಿಹೊಳಿ ಅವರು ಡಿಪಾರ್ಟ್ಮೆಂಟ್ ಲೋಕೋಪಯೋಗಿ ಇಲಾಖೆಯಲ್ಲಿ ಈಗ ಸ್ಪೆಷಲ್ ಎನ್ಒಸಿ ಅಂದ್ರೆ ಯಾರು ಸರ್? ಅಂದ್ರೆ ಅವ್ರ ಸಂಬಂಧಿಕರು ಬಂದು ಈ ತರ ಮಾಡ್ತಾ ಇದಾರೆ ಏನಂತ ಹೇಳಿದ್ರಲ್ವಾ? ಅದೇ ಸಂಬಂಧಿಕರಿಗೆ ಅದೇ ಕಾಣದ ಕೈಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ರು ಈಗ ಅದನ್ನ ಸರಿ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಓಪನ್ ಆಗಿ ಎಲ್ಲ ಹೇಳ್ಬೇಕಾಗುತ್ತೆ ಯಾರು ಏನು ಅಂತ. ಓಕೆ, ಬಟ್ ಈಗ ನಿಮ್ ಬಂದಿದ್ದ ಮಾಹಿತಿ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿಕರು ಈ ಎನ್ಒಸಿ ಇಲ್ಲ, ಎಲ್ಲಿ ಗೊತ್ತಾ ಸರ್, ಸತೀಶ್ ಜಾರಕಿಹೊಳಿ ಮಹಾನ್ ಪ್ರಾಮಾಣಿಕರು. ಅವ್ರ ಬಗ್ಗೆ 2 ಮಾತಿಲ್ಲ. ಸರಿ ಆಯ್ತು, ಯಾಕೆ ಬೇರೆ ಯಾಕೆ? ಅಲ್ಲಿ ನೋಡ್ರಿ, ಸೆಕ್ರೆಟರಿ ಏನ್ ನಡೀತಾ ಇಲ್ಲ, ಸೆಕ್ರೆಟರಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, IFI ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, OSD ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಯಾರಿಗ್ ಗೊತ್ತಿದೆಲ್ಲ? ಆ ಸಂಬಂಧಿಕರು ಯಾರು ನಿಮ್ಗೆ ಗೊತ್ತಿದೆ? ಮುಂದೆ ನೀವು ಅದನ್ನ ಹೇಳ್ತೀರಾ ಒಂದ್ ವೇಳೆ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ? 20% ಪ್ರಯಾರಿಟಿ ಮ್ಯಾಗ ಕೊಡ್ತೀವಿ ಅಂದ್ರೆ ಆದ್ಯತೆ ಮೇರೆಗೆ. 20% ನಮಗೆ ಅಧಿಕಾರ ಇದೆ. ಸೊ ಯಾರಿಗೆ ಅವಶ್ಯಕತೆ ಇದೆ, ಮದುವೆ ಬೇಕು, ಹಾಸ್ಪಿಟಲ್ ಬೇಕು, ಬೇರೆ ಬೇರೆ ಕಾರಣ ಕೇಳ್ತಾರ ಅಂತವ್ರಿಗೆಲ್ಲ ಕೊಡ್ತೀವಿ. ಸೊ ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ, ಈಗ ಕೊಡ್ತಾ. ಅದ್ರಲ್ಲಿ ಏನಂತ ಆರೋಪ ಮಾಡುವಂತದ್ದು ಏನು ಅವಶ್ಯಕತೆ ಇಲ್ಲ. ಹಲವು ಬಾರಿ ಗುತ್ತಿಗೆದಾರ ಸಂಘದ ಜೊತೆ ಮೀಟಿಂಗ್ ಆದ್ರೂ ಕೂಡ ಈ ಆರೋಪಗಳು ಯಾಕೆ ಬರ್ತಾ ಇದಾವೆ ಅಂತ ಸರ್? ಅದು ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ಅವ್ರನ್ನೇ ಕೇಳ್ಬೇಕು, ನಮಗ್ ಗೊತ್ತಿಲ್ಲ. ನಾವೆಷ್ಟು ಬೆಸ್ಟ್ ಮಾಡ್ಲಿಕ್ಕೆ ಅಷ್ಟು ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅಲ್ಲ ಸರ್, ಇದರಲ್ಲಿ ಭ್ರಷ್ಟಾಚಾರ ಕೂಡ ಅಡಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಅದು ಅವ್ರು ಪ್ರೂವ್ ಮಾಡ್ಬೇಕು. ಅವ್ರಷ್ಟೇ. ಈಗ ಅಧ್ಯಕ್ಷನ ಪ್ರೂವ್ ಮಾಡ್ಬೇಕು. ಅವ್ರು ಯಾರು ಅಧ್ಯಕ್ಷ ನಿಮ್ಗೆ ಆರೋಪ ಮಾಡ್ಯಾರ ಅವ್ರು ಪ್ರೂವ್ ಮಾಡ್ಬೇಕು. ಈಗೇನಾದ್ರೂ ಮತ್ತೆ ಅವ್ರನ್ನ ಕರೆದು ಮಾತನಾಡುವಂತ ಕೆಲಸಗಳು ಸರ್? ಯಾರು ಮಾತಾಡುವಂತ ಅವಶ್ಯಕತೆ ಇಲ್ಲ. ನಾವಂತೆ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ. ಸೊ ಅದು ಅವಶ್ಯ ಬಂದಾಗ ನೋಡೋಣ. ಅದೇ ನಮ್ಮಿಂದ ಏನು ಮತ್ತೇನು ಬದಲಾವಣೆ ಮಾಡಬೇಕಾ, ಏನಾರ ಅವಶ್ಯ ಇದ್ರೆ ನಾವು ಸ್ಟಡಿ ಮಾಡಿ ನೋಡ್ತೀವಿ. ಬೇಕಾದ್ರೆ ಯಾವುದೇ ಭ್ರಷ್ಟಾಚಾರ ಏನು ಇಲ್ಲ ಸರ್? ಅದಂತ ಪ್ರಶ್ನೆ ಬರೋದಿಲ್ಲ. ಅದು ಒಂದ್ ವೇಳೆ ಇದ್ರೆ ಡಾಕ್ಯುಮೆಂಟ್ ಇಟ್ಟು ಮಾತಾಡ್ಲಿ ಅಂತಾರೆ. ಡಾಕ್ಯುಮೆಂಟ್ ಬೇಕಲ್ಲ, ಯಾರು ಏನು ಎಂತ ಬೇಕು, ಅದಿದ್ರೆ ಸರಿ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಗುತ್ತಿಗೆದಾರ ಸಂಘ ಮಾಡಿರ್ತಕ್ಕಂಥ ಆರೋಪಗಳಿಗೆ ದಾಖಲೆ ಇಟ್ಟು ಆರೋಪ ಮಾಡಲಿ, ಆ ತರಹದ ಬೆಳವಣಿಗೆಗಳು ಇಲ್ಲ ಅನ್ನುವಂತ ಒಂದು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.